ಮೊದಲಿಗೆ ನಾನು ನಿನ್ನೆ ನಡೆದಂಥ ಲೋಕಸಭಾ ಚುನಾವಣೆಯ ಒಂದು ಮತ ಎಣಿಕೆ ದೀರ್ಘವಾಗಿ ಕಾದು ಸುಮಾರು 1 ತಿಂಗಳು 7 ದಿನ 10 ದಿನ ಕಾದಂಥದ್ದು ದೀರ್ಘವಾಗಿ ನಾವು ಅದು ನನಗೊಂದು ಧೈರ್ಯ ಇತ್ತು. ಎಲ್ಲರೂ ಗೆಲ್ತೀವೋ ಅಂತಿದ್ದು, ಬಟ್ ನಾನು ಗೆಲ್ತೀನಿ ಅಂತ ಇದ್ದೆ. ಯಾರು ಕೇಳಿದ್ರೆ ನಾನು ಗೆದ್ದಿದ್ದೀನಪ್ಪ, ಹೀಗೆಲ್ಲ ಕೇಳೋರು ನಿಮಗೇನು ಟೆನ್ಷನ್ ಇಲ್ವ, ಆರಾಮಾಗಿದೆ ಅಂತ ನನಗೆ ಗೊತ್ತಿತ್ತು. ಯಾಕೆಂದರೆ ನನ್ನ ಕಾರ್ಯಕರ್ತರು ನಾನು ನಿಮ್ಗೆ ಹೇಳ್ತೀನಿ, ಅವ್ರಿಗೆ ಎಷ್ಟೇ ಕೃತಜ್ಞತೆ ಹೇಳೋದು ಸಾಲದು. ಪ್ರತಿಯೊಬ್ಬ ಕಾರ್ಯಕರ್ತರುಗಳು ಅವ್ರ ಮನೇಲಿ ಒಬ್ಬ ನಿಂತಿರೋ ರೀತಿಲಿ ನನಗೆ ಕೆಲಸ ಮಾಡಿಕೊಟ್ರು. ಅದು ಅವ್ರ ಮನೆ ಒಬ್ಬ ಅಣ್ಣನೋ ತಮ್ಮನೋ ಒಬ್ಬ ಸ್ನೇಹಿತನೋ, ನಮ್ಮ ಮನೆಯಿಂದನೇ ಯಾರು ಅಭ್ಯರ್ಥಿ ಆಗಿದ್ದಾರೆ. ನಾನು ಎಲ್ಲೂ ಕೂಡ ಇಲ್ಲಿ 4 ಈ ಜಿಲ್ಲೆಗೆ 4 ವಿಧಾನಸಭೆ, ಚಾಮರಾಜನಗರಕ್ಕೆ 4 ವಿಧಾನಸಭೆ ಬರುವಂಥದ್ದು. ನಾನು ನಿನ್ನೆ ಚಾಮರಾಜನಗರದಲ್ಲೂ ಕೂಡ ಹೇಳಿದೆ. ಅವ್ರಿಗೆ ಇನ್ನೂ ಒಂದು ಹೇಳಿದೆ, ಯಾಕೆಂದ್ರೆ ನಾನು ಆದಷ್ಟು ಮೈಸೂರು ಬಗ್ಗೆ ಒಂಚೂರು ಪರಿಚಯ ಇರೋಂಥವ್ರು, ಮಾದೇವರವ್ರ ಮಕ್ಕಳು ಅಂತ ಈ ಕಡೆ ಬಗ್ಗೆ ಒಂಚೂರು ಪರಿಚಯ ಇರೋಂಥವ್ರು. ಅದರ ನಗರದಲ್ಲಿ ಅಷ್ಟು ಪರಿಚಯ ಇಲ್ಲ ನನಗೆ. ಅದ್ರ ನಗರದ ಜನರು ಕೂಡ, ಕಾರ್ಯಕರ್ತರು ಕೂಡ ನನಗೆ ಅದೇನೋ ಹೇಳ್ದಂಗೆ, ನಮ್ಮ ಧರ್ಮಸೇನ್ ಸಾಹೇಬ್ರು ಹೇಳ್ದಂಗೆ ಪೂರ್ವ ಜನ್ಮದ ಪುಣ್ಯನೋ ಅಥವಾ ನಮ್ಮ ತಂದೆ ತಾಯಿ ಮಾಡಿದಂಥ ದಾನ ಧರ್ಮನೋ ಅಥವಾ ನನಗೆ ಸಿಕ್ಕಿರೋಂಥ ಸ್ನೇಹಿತನೋ, ಇವತ್ತು ನನಗೆ ಟಿಕೆಟ್ ಸಿಗಬೇಕು ಅಂದರೆ ಮೂಲ ಕಾರಣ ನಮಗೆ ನಮ್ಮ ಯತೀಂದ್ರ ಸಾಹೇಬ್. ಮೊದಲಿಗೆ ನನಗೂ ಕೂಡ ಹೇಳೋರು, ಸುನಿಲ್ ಬೋಸ ವಯಸ್ಸು ಸೀಟು ಕಷ್ಟ ಆಯ್ತಲ್ಲ, ಎಲ್ಲ ಸೀಟು ಕಳ್ಕೊತಾ ಇದೀವಲ್ಲ ಎಲ್ಲ, ಇದು ವಾಸ್ತವಾಂಶ ಹೇಳ್ತಾ ಇರೋಂಥದ್ದು. ಆಗ ಅವ್ರ ತಂದೆಯವ್ರಿಗೆ ಈಗ ಕೊಡಲೇಬೇಕು, ಅವ್ರಿಗೆ ಅನ್ಯಾಯ ಆಗೈತೆ, ಅವ್ರು ನಮ್ಗಿಂತ ಸೀನಿಯರು, ನಾವೆಲ್ಲ MLA ಅವ್ರು ಏನೂ ಆಗಿಲ್ಲ, ನಮ್ಮ ಸ್ನೇಹಿತ ಅವರು ನಿಮ್ಗೆ ಕೊಡಲೇಬೇಕು ಅಂತ ಅಡ್ಡ ಹೇಳಿದವರು ಯತೀಂದ್ರ ಸಿದ್ದರಾಮಯ್ಯ ಅವರು. ಅವ್ರಿಗೆ ನಾನು ನಿಜವಾಗ್ಲೂ ತುಂಬ ನಾನು ಹೇಳಿದ್ದೀನಿ ಅವನಿಗೆ, ಕೊನೆ ಗಂಟನು ನೀನು ಋಣ ತೀರ್ಸೋಕ್ಕಲ್ಲ ಅಂತ ಹೇಳಿದ್ದೀನಿ. ಯಾಕಂದರೆ ಹೇಳೋದಕ್ಕೆ MP ಆಗೋದು ಸುಲಭ ಅಲ್ಲ. ಯಾಕಂದರೆ MP TP ಆಗೋರು ಎಲ್ಲೆಲ್ಲೋ ನಿಂತಿರ್ತಾರೆ, ಅಂದರೆ ಗಾಡಿ ಮೇಲೆ ಎಲ್ಲೆಲ್ಲೋ ಹಂಗಲ್ಲ ಅಲ್ಲ. ಇದೊಂದು ದೊಡ್ಡ ಸ್ಥಾನ. ಈ ಸ್ಥಾನವನ್ನು ಕೊಟ್ಟಂತ ನಾನೆಲ್ಲ ಆತ್ಮ ಕಾರ್ಯಕರ್ತರ ಬಂಧುಗಳಿಗೆ, ವಿಶೇಷವಾಗಿ ಬ್ಲಾಕ್ ಅಧ್ಯಕ್ಷಗಳು, ನಮ್ಮ ಜಿಲ್ಲಾ ಅಧ್ಯಕ್ಷರು, ಪಾಪ ಅವರು ನರಸೀಪುರಕ್ಕೆ ಬಂದಾಗೆಲ್ಲ ಅವ್ರು ಹೇಳೋರು, ನಿಮ್ಗೊಂದು ಒಳ್ಳೆ ಸ್ಥಾನ ಸಿಕ್ಕೇ ಸಿಗುತ್ತೆ ಅಂತ. ಒಂದ್ಸಲ MLA ಅಂತ ಘೋಷಣೆ ಮಾಡ್ಬಿಟ್ಟಿದ್ರು, ಅವ್ರಿಗೆ ನೋಟಿಸು ಕೊಟ್ಟಿದ್ರು. ಹೆಂಗೆ ನಾವು ಟಿಕೆಟ್ ಕೊಡ್ತೀವಿ MLA ಅಂತ ಘೋಷಣೆ ಮಾಡ್ತೀರ ಅಂತಂದ್ರೆ, ಆತ್ಮೀಯ ಸ್ನೇಹಿತ ಒಬ್ರು ನಂಗೆ ಇನ್ನೊಂದೇನು ಅಂದ್ರೆ, ಪಾಪ ನೋಡಿದವ್ರೆಲ್ಲ ನನಗೆ ಎಲ್ಲೋ ಅನ್ಯಾಯ ಆಯ್ತಲ್ಲ ಅಂತ ಜನನೇ ಹೇಳೋರು. ಯಾರು MLA ಅಂದ್ರು, ಅದೇ ಯಾರು ಅಂದ್ರೆ ನಿಮ್ಗಿಂತ ಚಿಕ್ಕ ವಯಸ್ಸಲ್ಲಿ ಬಂದಂತ ಒಬ್ಬ ನಮ್ಮ ಸ್ನೇಹಿತರುಗಳೇ. ನಾವು ಜೊತೆ ಜಗಳ ಆಡಿದ್ದೀನಿ, ಎಷ್ಟೊತ್ತರ ಯತೀಂದ್ರ ಜೊತೆ ಜಗಳ ಆಡಿದ್ದೀನಿ. ನೀನು ನನ್ಗಿಂತ ಚಿಕ್ಕವನು, ನೀನೇ MLA ಆಗ್ಬಿಟ್ಟಿದ್ದೆ, ನನಗೆ ಏನೋ ಆಗಿರೋಲ್ಲ ಅಂತ. ಅದೇ ರಾಜಕೀಯವಾಗಿ ವಯಸ್ಸಲ್ಲಿ ನನ್ಗಿಂತ ದೊಡ್ಡವನು. ಯಾಕೆ ರಾಕೇಶನ ನಾವು ಜೊತೆಲಿ ಬಂದಂಥವ್ರು, ಅವನು ನಮ್ಮನ್ನೆಲ್ಲ ಬಿಟ್ಟು ಆದ್ಮೇಲೆ ನಾನು ನಮ್ಮ ಯತೀಂದ್ರೆಲ್ಲ ಅವ್ನು ನೋಡ್ತೀನಿ. ಬಟ್ ಅವನೊಂದು ವೇ ಆಫ್ ರಾಜಕೀಯ ಮಾಡ್ತಿದ್ದೆ ಬೇರೆ, ಇರೋ ಸಾಫ್ಟ್ ಇರಲಿಲ್ಲ. ಬಟ್ ನಾವು ಎಲ್ಲೋ ಇವನಲ್ಲಿ ಅವನ್ನ ಕಾಣ್ತೀವಿ. ಯಾಕಂದ್ರೆ ನಾನು ಹೇಳುವಂಥದ್ದು, ಇವನಿಗೂ ನಮ್ಗೆ ಎಷ್ಟೊಂದು ಜಗಳ ಆಗಿದೆ. ನನಗೂ ಯತೀಂದ್ರ ಅವರು ಅಂದರೆ ನಮ್ಮ ಸ್ನೇಹಿತರಿಗೆ, ನಮ್ದೊಂದು 5 ಜನ ಸ್ನೇಹಿತರಿದ್ದೀವಿ. ನೀ ಯಾವಾಗ ಬಂದೆ, ಯಾವ ಇಸ್ವಿಲ್ ಬಂದೆ ರಾಜಕೀಯಕ್ಕೆ, ನಾನು ಯಾವಾಗ ಬಂದೆ, ನೀ MLA ಅಂದೆ, ಇವನು MLA ಅಂತ. ಇದೇನು ನಾನು ಹಣೆ ಬರ ಹತ್ರ ಕರ್ಕೊಂಡು ಹೋಗ್ತಾರೆ, ಟಿಕೆಟ್ ಅಂತಾರೆ, ನಮ್ಮಲ್ಲಿ ತಪ್ಪು ಏನು. ಬಟ್ ನೋಡಿ, ಅದಕ್ಕೆ ಮನುಷ್ಯನಿಗೆ ತಾಳ್ಮೆ ಇರಬೇಕು ಅನ್ನೋದು ನಂದೇ ಉದಾಹರಣೆ. ಇವತ್ತು ನಮಗೆ ಅವಕಾಶ ಕೊಟ್ಟಂತ ವಿಶೇಷವಾಗಿ ನಮ್ಮ ಖರ್ಗೆ ಸಾಹೇಬರು, ಮತ್ತು ನಮ್ಮ ಸಿದ್ದರಾಮಯ್ಯ ಅಂಕಲ್ಲು, ಮತ್ತು DK ಸಾಹೇಬ್ರಿಗೆ, ಮತ್ತು ಎಲ್ಲ ನಮ್ಮ ಪಕ್ಷದ ವರಿಷ್ಠರಿಗೆ ನನಗೆ ಕೃತಜ್ಞತೆಯನ್ನು ಹೇಳಕ್ಕೆ ಬಯಸ್ತೇನೆ. ಯಾಕೆಂದರೆ ನಾನು ಹೇಳ್ತಾ ಇದ್ದೀನಲ್ಲ, ಯಾವ ಸಲನೂ ಈ ಸಲ ನಡೆದ ಚುನಾವಣೆಯಲ್ಲಿ ಒಗ್ಗಟ್ಟಿಂದ ನಮ್ಮ ಕಾರ್ಯಕರ್ತರು ನೋಡಿ ನಾನು ಇದೇ ಫಸ್ಟ್. ಪ್ರತಿಯೊಬ್ಬರು ಪ್ರತಿ ಕ್ಷೇತ್ರದಲ್ಲಿ ಯಾವ ರೀತಿ ಅಂದರೆ ನಮ್ಮದೇ ಇದು. ಯಾಕೆಂದರೆ ನಾವು ವಿಶೇಷವಾಗಿ ನಾವು ಕೂಡ MP ಚುನಾವಣೆಗಳು ಮಾಡಿದ್ದೀವಿ. ನಾವೇನು ಮಾಡ್ತಿದ್ವಿ ಅಂದರೆ, ನಾವು MLA ರೀತಿ ಮಾಡಲ್ಲ, ಪ್ರತಿ ಮನೆಗೆ ಹೋಗು ಕೈ ಮುಗಿದು ಕೇಳಲ್ಲ. ಒಂದು ಕಡೆ ಸೇರಿಸ್ತೀವಿ, ಅವ್ರು ಮಾತಾಡಿ ಅವ್ರಿಗೇನು ಅದಿನದು ಅನುಕೂಲ ಆಗಬೇಕು ಅದು ಮಾಡಿ ಬಂದ್ಬಿಡ್ತಿದ್ವಿ. ಬಟ್ ಈ ಸಲ ಪ್ರತಿಯೊಬ್ಬರು 8 ಕ್ಷೇತ್ರದಲ್ಲಿ ಪ್ರತಿಯೊಬ್ಬರು MLA
ಅವ್ರು MLA ಚುನಾವಣೆ ಯಾವ ರೀತಿ ಮನೆ ಮನೆಗೆ ಹೋದ್ರು ಆ ರೀತಿ ಮನೆ ಮನೆಗೆ ಹೋಗಿ ಮಾಡ್ಕೊಡಿದ್ರು. ಅದಕ್ಕಿಂತ ಪುಣ್ಯ ಇನ್ನೇನ್ ಬೇಕು ನಮ್ಗೆ? ಅವ್ರು MLA ಯಾವ ರೀತಿ ಕಷ್ಟಪಟ್ರು, ಹಗಲು ರಾತ್ರಿ ಏನ್ ಮಾಡಿದ್ರು ಅದಕ್ಕಿಂತ ಹೆಚ್ಚಾಗಿ ಮಾಡ್ಕೊಟ್ಟಿದ್ದಾರೆ. ಈಗ ನಮ್ಗೇನು ಅಂದ್ರೆ 1,82,000 ಗೆದ್ದಿದ್ ಮುಖ್ಯ ಅಲ್ಲ, ಆ ಜವಾಬ್ದಾರಿನ ಯಾವ ರೀತಿ ನಿಭಾಯಿಸ್ತೀವಿ ಅದು ಮುಖ್ಯ. ಯಾಕೆ ಜನ ಇಷ್ಟು ಪ್ರೀತಿ ಕೊಟ್ರಿ ಗೆಲ್ಸಿದಾಯ್ತು. ಯಾಕೆ ಮತ್ತೆ 5 ವರ್ಷ ಮತ್ತೆ ರಿನ್ಯೂವಲ್ಗೆ ಹೋಗ್ಬೇಕಲ್ಲ ನಾವುಗಳು. ಜನರು ಬುದ್ಧಿವಂತರಿದ್ದಾರೆ. ಈ 5 ವರ್ಷದಲ್ಲಿ ನಮ್ಮ ಪ್ರತಿಭೆಗಳು ಸಾಹೇಬ್ ಹೇಳ್ದಂಗೆನೆ ಈಗ ನಾ ಗೆದ್ದಿರೋಂಥದ್ದು ಮಾದೇವಪ್ಪನ ಮಗ, ಸಿದ್ದರಾಮಯ್ಯ ಅವರ ಆಪ್ತ ಮಿತ್ರನ ಮಗ ಅಂತ ಗೆದ್ದಿರೋಂಥದ್ದು. ಅದು ನಿಜ, ನಿಜನ ವಾಸ್ತವಾಂಶನ ಒಪ್ಕೊಳ್ಳೇಬೇಕು. ಮುಂದಿನ ಚುನಾವಣೆ ಇದೆಯಲ್ಲ, ಆಗ ಪೋಸ್ 5 ವರ್ಷ ಏನ್ ಮಾಡಿದ್ರೆ ಅದಕ್ಕೆ ಜನಗಳು ತೀರ್ಪು ಕೊಡುವಂಥದ್ದು. ಯಾಕಂದ್ರೆ ನಾವು ಗೆದ್ವಿ, ಬಹಳ ದೊಡ್ಡ ಅಂತರದಿಂದ ಗೆದ್ವಿ, ಅದು ಬೀಗದಂತಲ್ಲ. ನನಗೆ ಸಾಹೇಬ್ರಿಗೆ ಮತ್ತೆ ಎಲ್ಲ ನಮ್ಮ ಪಕ್ಷದ ವರಿಷ್ಠರಿಗೆ ನನಗೆ ಕೃತಜ್ಞತೆಯನ್ನು ಹೇಳಕ್ ಬಯಸ್ತೇನೆ. ಯಾಕೆಂದ್ರೆ ನಾನು ಹೇಳ್ತಾ ಇದ್ದೀನಲ್ಲ, ಯಾವ ಸಲನೂ ಈ ಸಲ ನಡೆದ ಚುನಾವಣೆಯಲ್ಲಿ ಒಗ್ಗಟ್ಟಿಂದ ನಮ್ಮ ಕಾರ್ಯಕರ್ತರು ನೋಡಿ ನಾನು ಇದೇ ಫಸ್ಟ್. ಪ್ರತಿಯೊಬ್ಬರು ಪ್ರತಿ ಕ್ಷೇತ್ರದಲ್ಲಿ ಯಾವ ರೀತಿ ಅಂದ್ರೆ ನಮ್ದೇ ಇದು. ಯಾಕಂದ್ರೆ ನಾವು ವಿಶೇಷವಾಗಿ ನಾವು ಕೂಡ MP ಚುನಾವಣೆಗಳು ಮಾಡಿದೀವಿ. ನಾವೇನ್ ಮಾಡ್ತಿದ್ವಿ ಅಂದ್ರೆ ನಾವು MLA ರೀತಿ ಮಾಡಲ್ಲ, ಪ್ರತಿ ಮನೆಗೆ ಹೋಗು ಕೈ ಮುಗಿದು ಕೇಳಲ್ಲ. ಒಂದ್ ಕಡೆ ಸೇರಿಸ್ತೀವಿ, ಅವ್ರು ಮಾತಾಡಿ ಅವ್ರಿಗೆ ಏನು ಅದಿನದು ಅನುಕೂಲ ಆಗ್ಬೇಕು ಅಂತ ಮಾಡಿ ಬಂದ್ಬಿಡ್ತಿದ್ವಿ. ಬಟ್ ಈ ಸಲ ಪ್ರತಿಯೊಬ್ರು 8 ಕ್ಷೇತ್ರದಲ್ಲಿ ಪ್ರತಿಯೊಬ್ರು MLAನೂ ಅವ್ರ MLA ಚುನಾವಣೆ ಯಾವ ರೀತಿ ಮನೆ ಮನೆಗೆ ಹೋದ್ರು ಆ ರೀತಿ ಮನೆ ಮನೆಗೆ ಹೋಗಿ ಮಾಡ್ಕೊಡಿದ್ರು. ಅದಕ್ಕಿಂತ ಪುಣ್ಯ ಇನ್ನೇನ್ ಬೇಕು ನಮ್ಗೆ?